ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಇಬ್ಬರು ಸೋಮಾರಿ ದಂಪತಿಗಳ ಬಗೆಗಿನ ಕಥೆ. ವಾಸು ಮತ್ತು ರೇಖಾ ಇಬ್ಬರು ದಂಪತಿಗಳು ಯೌವನ ಮತ್ತು ಆರೋಗ್ಯ ಚೆನ್ನಾಗಿದ್ದರೂ ದುಡಿದು ಸಂಪಾದಿಸುವುದೆಂದರೆ ಅವರಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಜನರಿಗೆ ಮೋಸ ಮಾಡಿ ಅವರಲ್ಲಿದ್ದುದನ್ನು ಕಿತ್ತು ತರುತ್ತಿದ್ದರು. ನಾಳೆ ಕೊಡುವುದಾಗಿ ಸುಳ್ಳು ಹೇಳಿ ಹಣವನ್ನೋ ಇಲ್ಲ ಕಾಳನ್ನೋ ತಂದರೆ ಮತ್ತೆ ಅವರಿಗೆ ಮುಖ ತೋರಿಸುತ್ತಿರಲಿಲ್ಲ. ಹೀಗೆ ಬೇರೆಯವರ ಶ್ರಮದ ಫಲವನ್ನು ತಂದು ತಿನ್ನುತ್ತಾ ಬಹುಕಾಲ ಕಳೆದರು. ಊರಿನಲ್ಲಿ ಯಾರೂ ಅವರನ್ನು ನಂಬದ ಸ್ಥಿತಿ ಬಂತು. ಉಪವಾಸವಿದ್ದೇವೆ ಎಂದು ಹೇಳಿದರೂ ಜನ ಅವರನ್ನು ನಂಬಿ ಸಹಾಯ ಮಾಡುತ್ತಿರಲಿಲ್ಲ. ಒಂದು ದಿನ ದಂಪತಿ ಉಪವಾಸ ಬೀಳುವ ಕಾಲ ಬಂದಿತು. ಆದರೂ ದುಡಿದು ಗಳಿಸಬೇಕೆನ್ನುವ ಭಾವನೆ ಬರಲಿಲ್ಲ. ಆಗ ವಾಸು ಹೇಳಿದ, ರೈತ ರಾಕೇಶ ಮಾತ್ರ ಈವರೆಗೆ ನಮ್ಮ ಬಲೆಗೆ ಬಿದ್ದಿಲ್ಲ. ಅವನು ಹೆಂಡತಿಯೊಂದಿಗೆ ಹೊಲಕ್ಕೆ ಹೋಗುತ್ತಾನೆ. ಅವನ ಮನೆಗೆ ಸರಿಯಾದ ಬಾಗಿಲು ಇಲ್ಲ. ಆಗ ನಾನು ಮನೆಯೊಳಗೆ ನುಗ್ಗುತ್ತೇನೆ. ಒಂದಿಷ್ಟು ಹಿಟ್ಟು, ಹಾಲು, ಸಕ್ಕರೆ ಎಲ್ಲ ಕದ್ದು ತರುತ್ತೇನೆ. ಅದರಿಂದ ಲಡ್ಡು ತಯಾರಿಸು. ಇಬ್ಬರೂ ಖುಷಿಯಾಗಿ ಸವಿಯೋಣವಂತೆ ಎಂದು ಹೇಳಿದ. ಹಾಗೆಯೇ ಮಾಡು ಎಂದು ರೇಖಾ ಗಂಡನಿಗೆ ಹುರಿದುಂಬಿಸಿದಳು. ವಾಸು ಹೋಗಿ ಎಲ್ಲವನ್ನೂ ಕದ್ದುಕೊಂಡು ಬಂದ. ಮಧ್ಯಾಹ್ನ ರಾಕೇಶ ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಹಿಟ್ಟು, ಸಕ್ಕರೆ, ಹಾಲು ಮಾಯವಾಗಿರುವುದು ಗೊತ್ತಾಯಿತು. ಆದರೆ ತೂತಾದ ಚೀಲದಲ್ಲಿ ಹಿಟ್ಟು ತರುವಾಗ ಅವನ ಮನೆಯ ತನಕ ದಾರಿಯುದ್ದಕ್ಕೂ ಹಿಟ್ಟು ಬಿದ್ದಿರುವುದನ್ನು ವಾಸು ಗಮನಿಸಿರಲಿಲ್ಲ. ಅದೇ ಜಾಡು ಹಿಡಿದು ರಾಕೇಶ ಅವನ ಮನೆಗೆ ಬಂದ. ತಾಳ್ಮೆಯಿಂದಲೇ, ನಾನಿಲ್ಲದಾಗ ನನ್ನ ಮನೆಯೊಳಗೆ ನುಗ್ಗಿ ಇದ್ದುದನ್ನೆಲ್ಲ ಬಾಚಿಕೊಂಡು ಬಂದಿದ್ದೀಯಾ ಎಂದು ಕೇಳಿದ. ವಾಸು ಕೋಪದಿಂದ ಹಾರಾಡಿದ, ಏನಯ್ಯ, ನಿನ್ನ ಮನೆಯ ಹುಳ ಬಿದ್ದ ಹಿಟ್ಟು ಯಾರಿಗೆ ಬೇಕು? ಮಹಾರಾಜನಂತೆ ಒಳ್ಳೆಯದನ್ನೇ ತಿಂದುಕೊಂಡು ಬದುಕುತ್ತಿರುವ ನಮಗೆ ನಿನ್ನಂಥವನ ಮನೆಯ ವಸ್ತುಧರ್ಮಕ್ಕೆ ಕೊಟ್ಟರೂ ಬೇಡ. ಸುಮ್ಮನೆ ನಮ್ಮ ಮೇಲೆ ಆರೋಪ ಹೊರಿಸಬೇಡ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಬೇಗ ಇಲ್ಲಿಂದ ಗಾಡಿ ಕಟ್ಟು ಎಂದು ಮನೆಯ ಹೊರಗಿನ ದಾರಿ ತೋರಿಸಿದ. ಆಗಲಿ ಮಹಾರಾಯ, ನೀನು ಇಂತಹ ಕೆಲಸ ಮಾಡಿಲ್ಲವಾದರೆ ಹಾಗೆ ಹೇಳಿದರೆ ಸಾಕು ತಾನೆ? ಸುಮ್ಮನೆ ಯಾಕೆ ಕೋಪ ಮಾಡಿಕೊಳ್ಳುವೆ ಎಂದು ಕೇಳಿ ರೈತ ರಾಕೇಶ ಹೊರಗೆ ಬಂದ. ಆಮೇಲೆ ರೇಖಾ ಕದ್ದು ತಂದ ಹಿಟ್ಟಿನಲ್ಲಿ ಹಾಲು, ಸಕ್ಕರೆ ಎಲ್ಲ ಹಾಕಿ ಲಡ್ಡು ತಯಾರಿಸಿ ತಂದಳು. ಘಂಘಮಿಸುವ ಲಡ್ಡು ಕಂಡು ವಾಸುವಿನ ಮನದಲ್ಲಿ ಒಂದು ಯೋಚನೆ ಹುಟ್ಟಿತು. ಲಡ್ಡು ರುಚಿ ಇನ್ನೂ ಹೆಚ್ಚಬೇಕಿದ್ದರೆ ನಮ್ಮ ಮಧ್ಯೆ ಅದರ ಪಾತ್ರೆಯನ್ನಿರಿಸಿಕೊಂಡು ಎದುರು ಬದುರಾಗಿ ನಾವು ಕುಳಿತುಕೊಳ್ಳುವ. ನನ್ನ ಬಾಯಿಗೆ ನೀನು ಲಡ್ಡು ಹಾಕು, ನಿನ್ನ ಬಾಯಿಗೆ ನಾನು ಲಡ್ಡು ಹಾಕುತ್ತೇನೆ. ಈ ಪ್ರೀತಿಯಲ್ಲಿ ಬೇರೆಯೇ ಸವಿ ಇದೆ ಎಂದು ಹೇಳಿದ. ಆದರೆ ರೇಖಾಳಿಗೆ ನಾಚಿಕೆ, ಈ ಕೆಲಸ ನನ್ನಿಂದಾಗದು, ನನಗೆ ನಾಚಿಕೆಯಾಗುತ್ತದೆ ಎಂದು ನಿರಾಕರಿಸಿದಳು. ವಾಸು ಅದಕ್ಕೊಂದು ಉಪಾಯ ಹೇಳಿದ. ಒಬ್ಬರ ಮುಖ ಇನ್ನೊಬ್ಬರಿಗೆ ಕಂಡರೆ ತಾನೇ ನಾಚಿಕೆ? ಇಬ್ಬರೂ ಮುಖಕ್ಕೆ ಬಟ್ಟೆ ಕಟ್ಟಿಕೊಳ್ಳುವ, ಆಗ ನಾಚಿಕೆ ಹೋಗುತ್ತದೆ. ಸಂತೋಷದಿಂದ ಲಡ್ಡುವಿನ ಸ್ವಾದವನ್ನು ಅನುಭವಿಸಬಹುದು ಎಂದ ಅವನು. ಈ ಉಪಾಯಕ್ಕೆ ರೇಖಾ ಒಪ್ಪಿಕೊಂಡಳು. ಇಬ್ಬರೂ ಒಬ್ಬರ ಕಣ್ಣಿಗೆ ಒಬ್ಬರು ಬಟ್ಟೆ ಕಟ್ಟಿಕೊಂಡರು. ಮಧ್ಯೆ ಪಾತ್ರೆ ಇರಿಸಿಕೊಂಡು ಎದುರು ಬದುರಾಗಿ ಕುಳಿತರು. ಸ್ವಲ್ಪ ಹೊತ್ತು ಕಳೆಯಿತು. ರೇಖಾ, ನೀನು ಬರೇ ಜುಗ್ಗ. ಹೆಂಡತಿಯ ಮೇಲೆ ನಿನಗೆ ಕೊಂಚವೂ ಪ್ರೀತಿಯಿಲ್ಲ. ಆವಾಗಿನಿಂದ ನಾನು ಕೊಡುವ ತುತ್ತುಗಳನ್ನು ಕಬಳಿಸುತ್ತಿರುವೆ ವಿನಾ ನನಗೆ ಒಂದು ಚೂರು ಹಾಕಲಿಲ್ಲ. ರಾಕೇಶನ ಮನೆಯಿಂದ ನೀನೇ ಎಲ್ಲವನ್ನೂ ಕದ್ದು ತಂದೆನೆಂಬ ಭಾವನೆ ನಿನಗೆ ಇರಬಹುದು. ಆದರೆ ಅದರಿಂದ ರುಚಿಕರವಾದ ಲಡ್ಡು ಮಾಡಿದವಳು ನಾನೆಂಬುದನ್ನು ಮರೆಯಬೇಡ ಎಂದು ಆಕ್ಷೇಪಿಸಿದಳು. ಹೆಂಡತಿಯ ಮಾತು ಕೇಳಿ ವಾಸು, ನೀನು ಶುದ್ಧ ವಿಶ್ವಾಸದ್ರೋಹಿ. ಇಷ್ಟು ಹೊತ್ತಿನಿಂದ ನನ್ನ ಕೈಯ ತುತ್ತನ್ನು ನೀನೇ ನುಂಗುತ್ತಿರುವೆ. ನಾನು ಕದ್ದು ತಂದುದು, ರೈತನಿಗೆ ಜೋರು ಮಾಡಿ ಓಡಿಸಿದ್ದು, ಯಾವುದನ್ನೂ ನೆನಪಿಡದೆ ನನಗೆ ಒಂದು ಲಡ್ಡುವನ್ನು ಕೊಟ್ಟಿಲ್ಲ. ಅದಲ್ಲದೆ ಚುಚ್ಚು ಮಾತನ್ನು ಹೇಳಿ ನೋಯಿಸುತ್ತಿರುವೆ ಎಂದು ತಿರುಗಿ ಹೇಳಿದ. ಇಬ್ಬರಿಗೂ ಲಡ್ಡು ಸಿಕ್ಕಿಲ್ಲ ಎಂದ ಮೇಲೆ ಬೇರೆ ಎಲ್ಲಿಗೆ ಹೋಯಿತು ಎಂಬ ಅನುಮಾನ ಉಂಟಾಗಿ ಇಬ್ಬರೂ ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನು ಬಿಡಿಸಿ ಎದುರು ಕುಳಿತವನನ್ನು ಕಂಡು ದಿಗ್ಭ್ರಾಂತರಾದರು. ರೈತ ರಾಕೇಶ ಅವರ ನಡುವೆ ಕುಳಿತಿದ್ದ. ಇಬ್ಬರೂ ತುತ್ತು ನೀಡಿದಾಗಲೂ ಅವನೇ ಬಾಯಿ ತೆರೆದು ಅದನ್ನು ಗಬಕ್ಕನೆ ನುಂಗಿದ್ದ. ಲಡ್ಡು ಖಾಲಿಯಾಗಿತ್ತು. ತುಂಬಿದ ಹೊಟ್ಟೆ ಮೇಲೆ ಕೈಯಾಡಿಸುತ್ತಾ ರೈತ ಸಂತೃಪ್ತಿಯಿಂದ ತೇಗುತ್ತಿದ್ದ. ವಾಸು ಮತ್ತು ರೇಖಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ರಾಕೇಶ ಹೇಳಿದ, ನಾನು ಬಂದು ವಿನಯಪೂರ್ವಕವಾಗಿ ಕೇಳಿದಾಗಲೂ ನೀವು ನನ್ನ ಮನೆಯಲ್ಲಿ ಕಳ್ಳತನ ಮಾಡಿದುದನ್ನು ನಿರಾಕರಿಸಿದಿರಿ. ಆದರೆ ನಿಮ್ಮ ಮನೆಯೊಳಗಿಂದ ಬರುತ್ತಿದ್ದ ಲಡ್ಡು ಪರಿಮಳದಿಂದಾಗಿ ನೀವು ಹೇಳಿದ್ದು ಸುಳ್ಳು ಎಂಬುದು ನನಗೆ ಮನದಟ್ಟಾಯಿತು. ನಿಮ್ಮ ಮನೆಯ ಹಿಂದೆಯೇ ಅಡಗಿಕೊಂಡು ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡೆ. ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರಿಂದ ನಿಮ್ಮ ಕಳ್ಳತನದ ಬಗ್ಗೆ ನೀವೇ ಹೇಳಿಕೊಂಡ ಮಾತುಗಳನ್ನು ಕೇಳಿದೆ. ಲಡ್ಡುಗಳನ್ನು ತಿಂದೆ. ಬನ್ನಿ ದೊರೆಯ ಬಳಿಗೆ, ಕಳ್ಳತನಕ್ಕೆ ಅವನು ಕೊಡುವ ಶಿಕ್ಷೆ ತಲೆ ಕಡಿಯುವುದು ಎಂಬುದು ನಿಮಗೂ ಗೊತ್ತು ತಾನೆ ಎಂದು ಕೇಳಿದ. ದಂಪತಿ ಭಯದಿಂದ ನಡುಗುತ್ತಾ ರೈತನ ಕಾಲಿಗೆ ಎರಗಿದರು. ನಾವು ಜೀವನವಿಡೀ ಸೋಮಾರಿಗಳಾಗಿಯೇ ಬದುಕಿದೆವು. ಎಲ್ಲರಿಗೂ ವಂಚನೆ ಮಾಡಿದೆವು.
ಆದರೆ ದಯಾಳುವಾದ ನೀನು ನಮಗೆ ತಿದ್ದಿಕೊಂಡು ಪ್ರಾಮಾಣಿಕವಾಗಿ ಬದುಕಲು ಅವಕಾಶ ಮಾಡಿಕೊಡು. ದೊರೆಯ ಬಳಿ ದೂರು ಹೇಳುವ ಬದಲು ನಿನ್ನ ಹೊಲದಲ್ಲಿ ದುಡಿಯಲು ಕೆಲಸ ಕೊಟ್ಟರೆ ಸತ್ಯವಂತರಾಗಿ ಬದುಕುತ್ತೇವೆ ಎಂದು ಕಣ್ಣೀರಿಡುತ್ತಾ ಹೇಳಿದರು. ದಯಾವಂತನಾದ ರೈತ ಅವರಿಗೆ ಹೊಸ ಬದುಕನ್ನು ನೀಡಿದ. ಸೋಮಾರಿತನ ಮತ್ತು ವಂಚನೆಯಿಂದ ಬದುಕು ಸಾಧಿಸಲು ಸಾಧ್ಯವಿಲ್ಲ, ಆದರೆ ಪ್ರಾಮಾಣಿಕ ಶ್ರಮ ಮತ್ತು ನಿಯತ್ತಿನ ಜೀವನವು ಮಾನವತ್ವವನ್ನು ಉಳಿಸುತ್ತದೆ ಮತ್ತು ಕೊನೆಗೆ ಜಯಗಳಿಸುತ್ತದೆಂಬುದನ್ನು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ. ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ. ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.